ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ. ಇವತ್ತು ತೀರ್ಥಹಳ್ಳಿ ಹತ್ರ ಇದ್ದೀನಿ. ತೀರ್ಥಹಳ್ಳಿ ಹತ್ರ ಒಬ್ಬರು ವಿಶೇಷವಾದಂಥ ಕೃಷಿಕರ, ನೈಸರ್ಗಿಕ ಕೃಷಿಕರ ಜಮೀನಲ್ಲಿದ್ದೀನಿ. ಅವರು ಮೊದಲ ಅನಂತ ಭಟ್ರು ನಮ್ಮ ಒಟ್ಟಿಗಿದ್ದಾರೆ. ಅನಂತ ಭಟ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ನೀವೇ ಸ್ಟಾರ್ಟ್ ಮಾಡ್ಕೊಂಬಿಡಿ. ಅವರ ಕೃಷಿ ಭೂಮಿ ಇಷ್ಟೊತ್ತು ಎಲ್ಲ ನೋಡ್ತಾ ಬಂದೆ. 5 ಎಕರೆ ಕೃಷಿ ಭೂಮಿ, ಒಂದಷ್ಟು ಎತ್ತರದಿಂದ ಇಳಿಜಾರಿದೆ. ಅಲ್ಲಿ ಭತ್ತ ಬೆಳೆಯೋದು, ಇಲ್ಲಿ ಎಲ್ಲ ಥರದ ಕೃಷಿಯನ್ನು ನಾನು ನೋಡ್ತಾ ಬಂದೆ. ಏನೆಲ್ಲ ಎಲ್ಲದೂ ಇದೆ. ಮತ್ತು ನೀರಿನ ಉಳಿತಾಯ ಪಾಠವನ್ನು ಭಟ್ರ ಹತ್ರ ಅರ್ಥ ಮಾಡ್ಕೊಬೇಕು. ತೀರ್ಥಹಳ್ಳಿ ಅಂದ ತಕ್ಷಣ ನಮಗೆ ಸಾಕಷ್ಟು ನೀರಿರುವಂಥ ಭೂಮಿಯನ್ನು ಕಲ್ಪನೆ ಇತ್ತು. ಆದರೆ ಇವರು ಸಹ 650 ಹೋಗಿ ಪಾತಾಳಗಂಗೆ ನೀರನ್ನು ತೆಗೆದು ಕೃಷಿ ಮಾಡೋಂಥ ಪ್ರಯತ್ನ ನೀವು ಮಾಡಿದರೆ. ನಿಮ್ಮ ಪರಿಚಯ ನೀವೇ ನಮ್ಮ ವೀಕ್ಷಕರಿಗೆ ಮಾಡ್ಕೊಂಬಿಡಿ ಭಟ್ರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೊದಲ ಅನಂತ್ ಭಟ್ ಅಂತ. ನಾ ಮೂಲತಃ ತೀರ್ಥಹಳ್ಳಿ ತಾಲೂಕಿನ ಹೊಲದವನು. ನಾನು ಮೂಲತಃ ಕೃಷಿ ಕುಟುಂಬದವನೇ. ಕಾಲೇಜ್ ಡೇಸ್ನಿಂದನೂ ನಾನು ಕೃಷಿನಲ್ಲೇ ಅಪಾರ ನಂಬಿಕೆ ಇಟ್ಟವು. ನಾನು ದರ್ಲೆ ಮಾಡೋದ್ರಿಂದ ಯಾವ ಥರ ಲಾಭ ಅನ್ನಲಿಕ್ಕೆ ಒಂದು ಸಣ್ಣ ಹೋದ ವರ್ಷ ಕೆಳಗಡೆ ಗಿಡಕ್ಕೆ ಹಂಗೆ ಹಾಕಿ ಮಾಡಿದ್ದು ಸರ್. 2 ವರ್ಷ ಆಗ್ತಿದೆ ನಿಮಗೆ ಅದೆಲ್ಲ. ಬನ್ನಿ ಸರ್, ಮಲ್ಚಿಂಗ್ ಅಂತ ಹೇಳ್ತಾರೆ. ಬಿಡುವುದಿಲ್ಲ, ಗಿಡಗಳನ್ನೆಲ್ಲ ಅದ್ರ ಬುಡಕ್ಕೆ ಹಾಕೋದು ಸರ್. ನೋಡಿ, ದರ್ಲೆ ನೀವು ಮಾಡಿದ್ದೀರಾ. ಈಗ ದರ್ಲೆ ಓಪನ್ ಮಾಡ್ತಾ ಸರ್. ದರ್ಲೆ ಹಾಕಿ ಎಷ್ಟು ಸಮಯ ಆಯಿತು? ದರ್ಲೆ ಹಾಕಿ ಸರ್ ಇದೊಂದು 15-20 ದಿವಸ ಆಯ್ತು ಅಷ್ಟೇ. ಓಕೆ. ಇದು 4 ದಿವಸ ಆಯ್ತು ನೀರು ಬಿಟ್ಟು. ಅಲ್ಲ, ಇನ್ನೂ ಸ್ವಲ್ಪ ಓಪನ್ ಮಾಡಿ ಕೊಡಿ. ಓಪನ್ ಮಾಡಿ ಮಣ್ಣು ನೋಡಿ ಎಷ್ಟು ತೇವಾಂಶ ಇದೆ ಅಲ್ಲ ಸರ್. ಎರೆಹುಳುಗಳಿದೆ, ಹೆಂಗಿರುತ್ತೆ ಗೊತ್ತುಂಟ ಸರ್. ನೋಡಿ ಸರ್, ನೋಡಿ ಇದು 3 ತಿಂಗಳಾಗಿದೆ ನೆಟ್ಟು ಗಿಡ. ಇನ್ನು ಈ ಗೊಬ್ಬರ ತಗೊಳ್ಬೇಕಂತಾರೆ, ಈ ತೇವಾಂಶ ಇರಬೇಕು. ಹೌದು. ಮತ್ತೆ ನಿಮ್ಗೆ ಇದು ಇರೋದ್ರಿಂದ ನೀರು ಆವಿ ಆಗೋದಿಲ್ಲ, ತೇವಾಂಶ ಹೋಲ್ಡ್ ಮಾಡುತ್ತೆ. ಮೈಕ್ರೋ ಆರ್ಗನ್ ಸಾಯೋದಿಲ್ಲ ಮಣ್ಣಿನಲ್ಲಿರೋ ಮೈಕ್ರೋ ಆರ್ಗನ್ ಸಾಯಲ್ಲ ಸರ್. ನಾವು ಅದಕ್ಕೆ ಬೆಂಕಿ ಹಾಗಾಗಿ ಸರ್ ಮಲೆನಾಡು ಭಾಗದಲ್ಲಿ ಇದು ತುಂಬಾ ಉಪಯೋಗ ಅಲ್ಲ, ಬಹಳ ಉಪಯೋಗ ಸರ್. ದರ್ಲೆ ಹಾಕೋದಂದ್ರೆ ಪ್ರತಿ ಗಿಡಕ್ಕೂ ನೀವು ಆತರ ಮಾಡ್ತಾ ಬಂದಿದ್ದೀರಿ. ಕಳೆಗಳಿದಾವಲ್ಲ, ಸುತ್ತ ತಂಪಿಗೆ ಕಳೆ ಕೇಳಕ್ ಹೋಗಲ್ಲ ನಾನು. ಬಿಸಿಲಿಗೆ ಅವಾಯ್ಡ್ ಮಾಡುತ್ತೆ. ಕರೆಕ್ಟ್. ಏನೆಲ್ಲ ಇಲಿ ಬಿಸಿಲು ಕಡೆ ಈ ಕಡೆ ತೆಗಿಬಹುದು. ಬೆಳಗಿನ ಬಿಸಿಲು ಬೇಕು ಗಿಡಗಳಿಗೆ. ಸರಿ, ಇದು ಓಪನ್ ಮಾಡಿ ತೋರಿಸಿ. ಇದನ್ನೆಲ್ಲ ದರ್ಲೆ ಒಂಚೂರು ನೋಡಿ. ದರ್ಲೆ ಹಾಕೋದ್ರಿಂದ ಯಾವ ಥರ ಲಾಭ ಅನ್ಲಿಕ್ಕೆ ಸರ್ ಈಗ ತೋರಿಸ್ತಾ ಇದ್ದಾರೆ ಸರ್. ನೋಡಿ, ಬಾ ತೇವಾಂಶ ನೋಡಿ. ಕೆಳಗಡೆ ಮೈಕ್ರೋ ಆರ್ಗನ್ಸು ಎರೆಹುಳ ಎಷ್ಟು ಡೆವಲಪ್ ಆಗ್ತಾ ಹೋಗುತ್ತೆ. ಮತ್ತೆ ಸುತ್ತಲೂ ಗಿಡಗಳನ್ನ ಕಳೆ ಆಗಿ ಬಿಡುವಂತೆ. ಇದು ಬಹಳ ಸುಲಭ ಕೇಳಕ್ಕೆ. ಈಗ ಇಲ್ಲಿ ಕೇಳಿದ್ಬೇಡ. ಮಳೆಗಾಲ ಹಂಗೆ ಮಳೆಗಾಲದಲ್ಲಿ ಮಾತ್ರ ಮಳೆ ಹಿಡಿಯೋಷ್ಟೊತ್ತಿಗೆ ಕಿತ್ತು ಬುಡಕ್ ಹಾಕ್ಬಿಡ್ತೀವಿ, ಅದೇ ಗೊಬ್ಬರ ಆಗ್ಬಿಡುತ್ತೆ. ಸರಿ, ಎಲ್ಲಾ ಗಿಡಕ್ಕೂ ಈ ತರ ದರ್ಲೆ ಮಾಡ್ಕೊಂತ ಬಂದಿರಾ? ಪೂರ್ತಿ ಮಾಡ್ಕೊಂಡ್ ಬಂದಿದ್ದೀವಿ. ಮತ್ತೆ ನಿಮ್ಮಲ್ಲಿ ನಟ್ಟು ಗಿಡಕ್ಕೆ ಈ ಬೇಸಿಗೆ ಕಸ ಏನಿದೆ ಎಲ್ಲ ಹಾಕ್ತಾ ಬಂದಿರಿ? ಎಲ್ಲ ಕಸ ಎಲೆಗಳು ಇದನ್ನ ಕಿತ್ತರ ಅದಕ್ಕೆ ಹಾಕೋದು, ಹಾಕೋದು. ಆ ದರ್ಗಳೆಲ್ಲ ಸಿಗುತ್ತಲ್ಲ, ಇದಕ್ಕೆ ಹಾಕೋದು. ಇಲ್ಲಿ ನಮ್ಗೆ ಅಷ್ಟೇ ಇದಿಷ್ಟಕ್ಕೆ ಒಟ್ಟು ಹಾಕಿ ನೋಡಿ. ಇಲ್ಲಿ ಈ ಗಿಡಗಳು ಕಿತ್ತಿದ್ರೆ ಅದನ್ನೆಲ್ಲ ಇದಕ್ಕೆ ಹಾಕಿದ್ರು. ಕಿತ್ತಿದ ಗಿಡ ಇಲ್ಲಿಗೆ ಹಾಕಿದ್ದೀನಿ. ನೋಡಿ ಎಷ್ಟು ತೇವಾಂಶ. ಆ ತೆಂಗಿನ ಮರಕ್ಕೆ ನೀರು ಅರ್ಧ ಸಾಕಲ್ವಾ? ಅರ್ಧ ಸಾಕಿದ್ರೆ ನೋಡಿ 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 ಎಷ್ಟು ತೇವಾಂಶ. ಕೆಸರೆ ಇದೆ ನೋಡಿ. ಎಷ್ಟು ಎರೆಹುಳುಗಳಿದೆ. ಎಷ್ಟು ಆಗಿರುತ್ತದೆ ಸರ್. ನಾವು ಮತ್ತೆ ಬೋರ್ವೆಲ್ಗಳನ್ನ ಮತ್ತೊಂದು ಮಾಡೋಕ್ಕಿಂತ ಎರೆ ನೀರಿನ ಉಳಿತಾಯದ ಪಾಠ ಅಂದ್ರೆ ನಾವು ಅಷ್ಟೇ ಉಳಿತಾಯ ಸರ್. ವಾರಕ್ಕೊಂದು ನೀರು ಕೊಡ್ತೀವಿ ಸರ್. ಒಂದು ಡ್ರಿಪ್, ಒಂದು ಸ್ಪ್ರಿಂಕ್ಲರ್ ಅಂತ. ವಾರಕ್ಕೊಂದೇ ನೀರು ಸರ್. ಎಷ್ಟೊತ್ತು ಕೊಡ್ತೀರ ಅಂದಾಜು? ಒಟ್ಟೊಂದು 3 4 ಗಂಟೆ ಅಥವಾ 5 ಗಂಟೆ. 5 ಗಂಟೆ ವಾರಕ್ಕೊಂದು ನೀರು ಸಾಕು. ವಾರಕ್ಕೊಂದು ನೀರು ಸಾಕು. ಈಗ ಹಾರ್ತಾ ಇದೆ ಸರ್ ನೋಡಿ ಡ್ರಿಪ್. ಅದಕ್ಕೆ ಡ್ರಿಪ್ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾರಿಸ್ತಿದೆ. ಇದಕ್ಕೆ ಡ್ರಿಪ್ ಇದೆ, ಸ್ಪ್ರಿಂಕ್ಲರ್ ಇದೆ. ವಾರಕ್ಕೆ ಒಂದು ಡ್ರಿಪ್, ಒಂದು ಸ್ಪ್ರಿಂಕ್ಲರ್ ಸಾಕು. ಈ ತೆಂಗಿ ಗಿಡಕ್ಕೆ ಹೋಗ್ಲಿಲ್ಲ, ಈ ಡ್ರಿಪ್ ನಲ್ಲೇ ಒಂದು ಸರಿ ಇಲ್ಲಿ ಕೊಟ್ಟಿದ್ದೀನಿ. ಡ್ರಿಪ್ಗೆ ಒಂದು ಟೀ ಕೊಡ್ತೀನಿ ಇದ್ರೆ ಅಷ್ಟೇ. ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲೊಂದಲ್ಲಿ ನಿಮ್ಗೆ ತೋರಿಸಿದೆ. ಅಲ್ಲಿ ಟೀ ಹಾಕ್ಬಿಟ್ಟು ಬಿಟ್ರೆ ಜಾಸ್ತಿ ತೆಂಗಿಗೆ ನೀರು ಬಿಡ್ಬೇಕು. ಆನ್ ಮಾಡಿಟ್ರೆ ಇದರಲ್ಲಿ ಡ್ರಿಪ್ ನಲ್ಲಿ ಬಂದಿದ್ದು 2ರಷ್ಟು. ಆಕ್ಚುಲಿ ಅಗತ್ಯ ಇಲ್ವಲ್ಲ, ಯಾಕಂದ್ರೆ ನೀರು ಮಲ್ಚಿಂಗ್ ಮಾಡಿರೋದ್ರಿಂದ ನೀರು ವೇಸ್ಟ್ ಆಗೋದಿಲ್ಲ. ಮತ್ತೊಂದು ಇದು ಸರಿ ಇದೆ, ಹಸಿ ಗಿಡ ಸಣ್ಣಕ್ಕೆ ಹಾಕಿದ್ರೆ ಈಗ ಬಂದಿದೆ. ಈ ಸರ್ತಿ ಹಾಕಿ ಅಗಸೆ ನೋಡಿ. ಆಗಿ ಇದಕ್ಕೆ ಡ್ರಿಪ್ ಮಾಡಿದ್ರಿಂದ ನಾನು ಯಾಕೆ ಅಲ್ಲ, ತೇವಾಂಶ ಇಲ್ಲಿವರೆಗಿದೆ. ಅಲ್ಲ, ತೇವಾಂಶ ಇಲ್ಲಿವರೆಗಿದೆ ನೋಡಿ. ನೋಡಿ ಅದೇ ನೀರು ಅಲ್ಲಿ ಕೊಡ್ತಾ ಇದ್ದೀರಾ, ತೇವಾಂಶ ಇಲ್ಲಿವರೆಗಿದೆ ಸರ್. ಇಲ್ಲಿ ಈ ಡ್ರಿಪ್ ನಲ್ಲಿ ಕೊಡ್ತೀನಲ್ಲ, ಸ್ಪ್ರಿಂಕ್ಲರ್ ಯಾರು ಮಾಡಿದೆ ಅಂದ್ರೆ ಅಗಸೆ ಗಿಡಗಳಿಗೆ, ಸಸಿಗಳಿಗೆ ಸ್ಪ್ರಿಂಕ್ಲರ್ ಕೊಟ್ಟಿಲ್ಲ. ಅಗಸೆ ಬೀಜ ಉಳ್ಕೊಳ್ಳಿ ಅಂತ ವಾರಕ್ಕೆ ಒಂದು ನೀರು ಕೊಡ್ತಾ ಇದ್ದೇನೆ ಅಗಸೆ ಬೀಜ. ಇದು ಸರ್ ಅಲ್ಲಿಂದ HD ಪೈಪ್ ಅಲ್ಲಿ ಬಂದಿದೆ. ಇದಕ್ಕೆ ಮೈನ್ ಲೈನ್ ಬರ್ತಾ ಇದೆ. ಈಗ ಕರೆಕ್ಟ್. ಈಗ ನೀರ್ ಬರ್ತಾ ಇದೆ. ಇದು ವಾಲ್ ಗಟ್ಟಿ ಇಲ್ಲ, ಮೇಲೆ ಎಂಡ್ ಕ್ಯಾಪ್ ಗಟ್ಟಿ ಇಲ್ಲ, ಅದಕ್ಕೆ ಥ್ರೆಡ್ ಹಾಕಿಲ್ಲ. ಅದ
ಇದಕ್ಕೆ ಹಾಕುತ್ತೆ. ಇದನ್ನ ಓಪನ್ ಮಾಡಿದ್ವಿ, ಇದನ್ನ ಆಫ್ ಮಾಡಿದೀನಿ ಸ್ಪ್ರಿಂಕ್ಲರ್ ಹಾರುತ್ತೆ. ಓಪನ್ ಮಾಡಿದ ತಕ್ಷಣ ಡ್ರಿಪ್ಪಿಗೆ ಹೋಗುತ್ತೆ. ಬರ್ತಾ ಇದೆ ಸೌಂಡ್ ಸ್ಟಾರ್ಟ್ ಆಯ್ತು ನೋಡಿ. ಓಕೆ ನೋಡಿ ಶಬ್ದ ಆಯ್ತು, ಬರುತ್ತೆ ನೋಡಿ. ಓಕೆ, ಇಲ್ಲಿ ಡ್ರಿಪ್ಪರ್ಗಳಲ್ಲಿ ಒಂದೊಂದಕ್ಕೆ ಎರಡು ಡ್ರಿಪ್ಪರ್ ಹಾಕಿದ್ರೆ ಒಂದು ಹಾಕಿದ್ರೆ ಒಂದೊಂದೇ ಹಾಕಿದ್ದೀನಿ ಸರ್. ಅಡಿಕೆ ಸತಿ ಒಂದೊಂದು ಇಲ್ಲಿ ಬರ್ತಾ ಇದೆ ನೋಡಿ. ಸ್ಟಾರ್ಟ್ ಆಯ್ತು, ಈಗ ಶುರು ಆಯ್ತು, ಡ್ರಿಪ್ಪರ್ ಶುರು ಆಯ್ತು. ಆಮೇಲೆ ನಿಮ್ಗೆ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಬೇಕಂತ ಸರ್ ಒಂದು ಗಿಡಕ್ಕೆ ನೋಡಿ ವಾರಕ್ಕೊಮ್ಮೆ ಕೊಡ್ತಿರಲ್ಲ, ಎಷ್ಟು ನೀರು ಹೋಗುತ್ತೆ ಸಾಧಾರಣ ನಿಮ್ ಲೆಕ್ಕ ಪ್ರಕಾರ? ವಾರಕ್ಕೆ ಲೆಕ್ಕ ಸರ್ ಸಾಲ ನನ್ನ ಇದರಲ್ಲಿ 10 ರಿಂದ 20 ಲೀಟರ್ ನೀರು ಹೋಗುತ್ತೆ. 10 ಲೀಟರ್ ನೀರು, ವಾರಕ್ಕೆ 10 ಲೀಟರ್ ನೀರು ಅಷ್ಟೇ ಹೋಗುತ್ತೆ, ಸಾಕು ಹೋಗುತ್ತೆ. ಮತ್ತೆ ಇದೆಲ್ಲ ಮಾಡಿದಿಲ್ಲ, ಎಷ್ಟು ಬೇಕೋ ಅಷ್ಟು ಬೇಕಾದ್ರೆ ಕೊಡ್ಬೋದು. ಇದರಲ್ಲಿ ರೆಡ್ಯೂಸ್ ಮಾಡೋದು ಜಾಸ್ತಿ ಬೇಕು, ಹಿಂಗೆ ತೆಗ್ಬಿಟ್ರೆ ಹಿಂಗೆ ಫೋರ್ಸ್ ಆಗಿ ಹೋಗುತ್ತಲ್ಲ. ಹೌದು, ಇದೊಂದು ಒಳಗಡೆ ಒಳಗಿರುತ್ತೆ. ಮರಳು ಅಂತ ಇದ್ರೆ ಫಿಲ್ಟರ್ ಆಗುತ್ತೆ. ಇಲ್ಲ ಏನು ಬರಲ್ಲ, ಡೈರೆಕ್ಟ್ ಬೋರಿಂದ ಕೊಟ್ಟಿದ್ದೀವಿ. ಎಷ್ಟು ಹಾರ್ತಾ ಇದೆ ನೋಡಿ ಸರ್. ಅದೇ ಟೈಮ್ 100 ಗಿಡ ಒಂದೇ ಸರ್ತಿ ಸ್ಪ್ರಿಂಕ್ಲರಿಗೂ ಹಾರ್ತಿದೆ, ಡ್ರಿಪ್ಪಿಗೂ ಬರ್ತಿದೆ. ಇಲ್ಲಿ ಬೇಕಂತಾರೆ ಜಾಸ್ತಿ. ಸರಿಲ್ಲ, ನಿಮ್ಮ ಮಲೆನಾಡಿನಲ್ಲಿ ನೀವು ಇಷ್ಟು ನೀರ್ನ ಉಳಿತಾಯ ಮಾಡ್ತಕ್ಕಂಥದ್ದು ಮಾಡದೆ ಹೋದ್ರೆ? ಇಲ್ಲ ಸರ್, ನಮ್ಗೆ ನಾನು ಅನುಭವಿಸಿದ್ದೀನಿ. ಈ ಸರ್ತಿ ಏನೋ ಬೋರ್ ಬಂತು, ಹೋದ ಸರ್ತಿ 1.25 ಇಂಚಿನಲ್ಲೇ ಇದಿಷ್ಟು 3 ಎಕರೆ ಇಷ್ಟು ತೆಂಗಿನ ಸೀರು 50 ತೆಂಗಿನ ಸಸಿ 2.5 ಎಕರೆ ಅಡಿಕೆ ತೋಟ ಮೇಂಟೈನ್ ಮಾಡಿದ್ದೀನಿ. 1.25 ಇಂಚು ನೀರಿನಲ್ಲೇ ಒಂದು ಈ ಪೈಪಲ್ಲಿ ಬರ್ತಾ ಇದೆ ನೀರು. ಪೈಪ್ನಲ್ಲಿ ಇಷ್ಟೇ ಬರ್ತಿದೆ ನೀರು. ಹಂಗಾಗಿ ಈಗ ಜಟ್ ಹಾರ್ತಿದೆ ನೋಡಿ ಸರ್, ಅಷ್ಟೇ ಮೇಲೆ ಹಾರ್ತಿದೆ. ಈಗ ಅದು ಹಾರ್ತಿದೆ. ಹಳೆ ಬೋರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ, ಅಲ್ಲಿ ಹಾರಿದ್ದೀನಿ ಡ್ರಿಪ್. ಅದಕ್ಕೆ ಅಲ್ಲ ಸ್ಪ್ರಿಂಕ್ಲರ್ ಇನ್ನೊಂದಿದೆ ಸರ್, ಅಲ್ಲಿ ಡ್ರಿಪ್ ಇದೆ. ಅಲ್ಲಿ ಇನ್ನು 2 ತರ ಮಾಡಿದ್ದೀನಿ. ಅಲ್ಲಿ ಓಪನ್ ಮಾಡ್ಬಿಟ್ಟು ಇದು ಬರುತ್ತೆ. ಇದಕ್ಕೆ ಬೇಡ, ಈ ಮೋಟರ್ ಕೆಟ್ಟೋಯ್ತಂದ್ರೆ ಇದಿಷ್ಟಕ್ಕೂ ಡ್ರಿಪ್ ಬಂದ್ಬಿಡುತ್ತೆ. ಹಳೆ ಮೋಟರ್ ಅಲ್ಲಿ 2 ವಾಲ್ ಹಾಕಿದ್ದೀನಿ. ಒಂದು ಬಂದ್ರೆ ಮೇಲ್ಗಡೆದಕ್ಕೆ, ಇನ್ನೊಂದು ಬಂದ್ರೆ ಕೆಳಗೆ. ಎರಡಕ್ಕೂ ಬೇಕಂದ್ರೆ 2 ಓಪನ್ ಮಾಡಿದ್ರೆ ಇದಕ್ಕೂ ಹಾರ್ತಾ ಇರುತ್ತೆ. ಈ ಡ್ರಿಪ್ಪಿನ ಜೊತೆಗೆ ತೆಂಗಿಗೂ ಕೊಟ್ಟಿದ್ದೀನಿ. ಅಡಿಕೆ ಕೊಟ್ಟಿದ್ದ ಜೊತೆಗೆ ತೆಂಗಿಗೂ ಇದೆ. ಇಲ್ಲ, ಒಂದು ಒಳ್ಳೆ ಇದು ಸರ್. ಇದು ಪ್ರೆಷರ್ ಜಾಸ್ತಿ ಆಯ್ತು, ಪ್ರೆಷರ್ ಜಾಸ್ತಿ ಆಯ್ತು. ಪೂರ್ತಿ ಬರುತ್ತೆ ಅದು. 2 ಇಂಚ್ 4 ಇಂಚ್ ನೀರು ಬಂದ್ಬಿಡುತ್ತೆ. ಎಷ್ಟು ಹಾರ್ತಾ ಇದ್ದಾರೆ, ಸ್ಪ್ರಿಂಕ್ಲರ್ ಅಂತ ಹೇಳ್ತಾರೆ. ಇವೆಲ್ಲ ಸರ್ 2 ವರ್ಷ ನೆಟ್ಟು 2 ವರ್ಷದ ಅಡಿಕೆ ಸಸಿ. 2 ವರ್ಷ ಇದಕ್ಕಾಗಿಲ್ಲ, ಅವಕ್ಕೆ ಮಾತ್ರ 2 ವರ್ಷ ಆಗಿದೆ. ಇವಕ್ಕೆ 1 ವರ್ಷ 1.5 ವರ್ಷ ಆಗಿದೆ. ಆಮೇಲೆ ಸರಿ ಜಾಗ ಕೊಟ್ಟಿದ್ದು. ಈ ಗಿಡಗಳ ಅದೊಂದು ಬೇರೆ, ಇದಿಷ್ಟು ಈ ಗಿಡದಲ್ಲಿ ಒಟ್ಟೆ ಇದ್ರ ಜೊತೆಗೂ ಇದೆಲ್ಲ ಒಟ್ಟಿಗೆ ನೆಟ್ಟು ಗಿಡ. ಇಲ್ಲಿ ಹಾಕಿದ್ ಹೇಳಿಲ್ಲ ಅಂದ್ರೆ ನಾನು ಕಂಡ್ಕೊಂಡಿದ್ದು, ನಾನು ಅನ್ಸ್ಕೆ ಇಲ್ಲಿಷ್ಟು ಮರ ಎಲ್ಲ ತೆಗೆದಾಕಿದ್ದೆ. ಬೇರ್ಗಳು ಎಲ್ಲ ರಾಶಿ ಹಾಕಿ ಸುಟ್ಟು ಬಿಟ್ಟೆ. ಭೂಮಿ ಫುಲ್ ಬರ್ನ್ ಆಯ್ತು. 2 ಅಡಿ 3 ಅಡಿ ತೆಗೆದ್ರು ಬರ್ನ್ ಆಯ್ತು. ಆಮೇಲೆ ಈ ಗಿಡ ನೆಟ್ಟೆ, ಸ್ಟಾರ್ಟಿಂಗ್ ಚೆನ್ನಾಗಿ ಎದ್ದು ಬಿಡ್ತು. ಆಮೇಲೆ ಆ ಗಿಡಗಳು ಎದ್ರು ಇದು ಎದ್ದಿಲ್ಲ. ಯಾತಕ್ಕೆ ಕಾರಣ ಅಂದ್ರೆ ಸಾಕಾಗಷ್ಟಲ್ಲ. ಆ ಟ್ಯಾಂಕಿಗೆ ನೀರ್ ಬಿಟ್ಟು ಹೋಗೋದು, ಇದ್ರ ಜೊತೆಗೆ ಸಾಕಾಗಲ್ಲ ನೀರಂತ. ಆ ಟ್ಯಾಂಕಿಂದ ಒಂದು ಪೈಪ್ ಹಾಕಿ ಕೊಟ್ಟು ಹೋಗೋದು. ದಿವಸಕ್ಕೆ ಒಂದೊಂದು ಟ್ಯಾಂಕ್ ನೀರ್ ಬಿಟ್ಟರು ಅದು ಗಿಡ ಸಾಯ್ತಿತ್ತು. ಕಡೆಗೆ ಗೊತ್ತಾಯ್ತು, ಸುಟ್ಟು ಜಾಗ ಇದಕ್ಕಾಗಿದೆ. ಭೂಮಿ ಸುಟ್ಟ ಮೇಲೆ ಕೊಟ್ಟಿಗೆ ಗೊಬ್ಬರ ಸೊಪ್ಪು ತೊರಗು ಹಾಕಿದ್ದೆ ಇದ್ರ ಮೇಲೆ ಹಾಕಿದ್ದು ಹೋಯ್ತು. ಮೈಕ್ರೋ ಆರ್ಗನ್ಸ್ ಜಾಸ್ತಿ ಆಯ್ತು, ಸುಟ್ಟಿದ್ದು ಎರೆಹುಳ ಜಾಸ್ತಿ ಆಯ್ತು. ಈ ಗಿಡ 6 ತಿಂಗಳಿಂದ ಹಿಂಗ್ ಬಂದ್ಬಿಟ್ಟು ಭೂಮಿ ಸುಟ್ರೆ ಸರ್ ಖಂಡಿತ ಅದಕ್ಕೆ ಮೈಕ್ರೋ ಆರ್ಗನ್ಸ್ ಆಯ್ತಾವಂತೆ ಲೆಕ್ಕ. ಅಲ್ವಾ ಸರ್? ಎಷ್ಟು 6 ಇಂಚ್ ಒಳಗಿರೋ ಸರ್. ಅದಕ್ಕೆ ಹಿಂದಿನವರು ಯಾವುದೇ ಮಣ್ಣು ಸುಟ್ಟರೆ ಉಪಯೋಗನೇ ಇಲ್ಲ. ಅದಕ್ಕೆ ಹಿಂದಿನ ಎಲ್ಲ ಬೇಸ್ ಮಳೆಗಾಲದಲ್ಲಿ ಸುತ್ತ ಸೋರಿಸ್ಬಿಟ್ಟು ಇದು ಗೊಬ್ಬರದ ಗುಂಡಿ. ಇದು 2 ವರ್ಷದ ಬರೇ ಡ್ರಿಪ್. ಸ್ಪ್ರಿಂಕ್ಲರ್ ಏನಿಲ್ಲ, ಬಿಡ್ ನೀರು ಬಿಡ್ತೀನಿ, ವಾರಕ್ಕೆ ಬಂದು ಬಿಡ್ತಿದ್ದೆ ಡ್ರಿಪ್ ಮಾಡಕ್ಕೆ. ಇದು ಗೊಬ್ಬರದ ಗುಂಡಿ ಸರ್. ಎಲ್ಲ ದರ್ಲೆ ಹಾಕಿದ್ದು, ಸೊಪ್ಪು ಹಾಕಿದ್ದು, ಅಲ್ಲಿ ಗೊಬ್ಬರ ಇದೆ ಹಾಕಿ ಉಳಿದಿದ್ದಿದೆ. ಅದು ಒಂದು ಹಾಸೋದು, ಒಂದು ಹಾಸಿದ್ದು, ಒಂದ್ ಸರ್ತಿ ಸ್ವಲ್ಪ ಕೋಳಿ ಗೊಬ್ಬರ ಇದ್ದಿತ್ತು, ಸ್ವಲ್ಪ ಮೇಲೆ ಉಳಿಸಿದೀನಿ. ಹಿಂಗ ಹಾಕಿದೀನಿ ಸರ್. ಈಗ ಮೇಲ್ಗಡೆ ಒಣಗಿದ್ದು ಕಾಣುತ್ತಲ್ಲ ಕೆಳಗಡೆ ಎಲ್ಲ ಪಸಿ ಇದೆ ನೋಡಿ ಸರ್. ಅಷ್ಟೇ ಸರ್, ಮುಚ್ಚಿದ್ರಿಂದ ಮುಚ್ಚಿಗೆ ಅಷ್ಟೇ. ಇದು ಮೇಲೆ ಅಲ್ಲ ಸರ್, ಇಲ್ಲಿ ಮೇಲೆ ಇದು ಮುಚ್ಚಿದ್ನಲ್ಲ ನಾನು. ಇಲ್ಲೇ ದರ್ಲೆ ಮುಚ್ಚಿದ್ರಲ್ಲ. ಅಲ್ಲ ಸರ್, ಅದರ ಸ್ಮೆಲ್ ನೋಡಿ, ಇಲ್ಲಿಗೆ ಬರ್ತಾ ಇದೆ. ಅದು ನಿಜವಾದ ಸರ್ ಹೃದಯ ಅಂತ, ಯಾವ್ದೋ ಗೊಬ್ಬರದ ಗುಂಡಿ ಅಂತ ಹೇಳ್ತೀವಲ್ಲ, ಹೃದಯ. ಇದಕ್ಕೆ ವಾರಕ್ಕೆ ಒಂದ್ ನೀರ್ ಬಿಡ್ತೀನಿ, ಇದು ಒಣಗಬಾರ್ದು ಅಂತ. ಇದಕ್ಕೆ ಕೋಲ್ ಇಟ್ಟಿದ್ದು ಇದಕ್ಕೆ ತಂದ ಹಿಂಗ್ ಕಟ್ಟಿ ಇಟ್ಬಿಡ್ತೀನಿ. ನೀರ 1 ಗಂಟೆ ಹಾರ್ಸ್ ಬಿಡುತ್ತೆ, ಸ್ಪ್ರೆಡ್ ಆಗ್ಲಿಕ್ಕೆ. ಹೌದು ಸರ್. ಇನ್ನು ಇದು ಉದ್ದ ಸಿಕ್ಕಿಲ್ಲ. ಆಚೆಲ್ಲ ಒಂದು 4 ಅಡಿಗೆ ಬಿಸಿಲು ಬೀಳುತ್ತೆ. ಬಿಸಿಲು ಅಂದ್ರೆ ಬೀಳಲ್ಲ, ಇಳಿ ಬಿಸಿಲು ಒಂದು ಬೀಳಲ್ಲ. ಇಳಿ ಬಿಸಿಲು ಬೆಳೆದಿದ್ರೆ ಸರಿ.
ಅದೆಲ್ಲ ಗೊಬ್ಬರ ಎಲ್ಲಿದ್ದೀರ ಆರ್ಗನ್ ಫೈಬರ್ ಗೊಬ್ಬರ ಇಲ್ಲ ನಿಮ್ಮ ಭೂಮಿಗೆ ಭೂಮಿ ಬಿಟ್ಬಿಡ್ತಾರೆ. ಇಲ್ಲ ನೀವೇನು ಬೇಕು ಅಲ್ಲ ಭೂಮಿಗೆ ಏನು ಬೇಕು ಎಲ್ಲದನ್ನು ಸರ್. ಇದು ಓವರ್ ಟ್ಯಾಂಕ್ ಮನೆಗ ಕೆಳಗಡೆ ನೋಡಿ ಸರ್, ಮೇಲೆ ಬಂದಾಗ 20,000 ಅದನ್ನ ಹಂಗೆ ಡೈರೆಕ್ಟ್ ಆಗಿ ಕೊಟ್ರೆ ನಾನು ಏನ್ ಮಾಡೋದು ಬೇಡ, ಬಂದು ಆಫ್ ಮಾಡ್ಬೇಕು ಬೇಡ. ಹಾಂ ಸರ್ ಬಂದೆ.